ಸಮಾಜ ವಿರೋಧ ಮಾಡಿದೆ, ಒಕ್ಕಲಿಗ ಸಮಾಜ ವಿರೋಧ ಮಾಡಿದೆ, ಅವ ಎರಡು ಸಮಾಜ ವಿರೋಧ ಮಾಡಿದೆ. ಅವ್ರಿಗೆ ನಾವು ತಿಳಿ ಹೇಳೋಣ, ಏನ್ ವಿರೋಧ, ಯಾಕೆ ವಿರೋಧ, ಏನ್ ತಪ್ಪಿದೆ ಹೇಳಿ, ಅವರೇ ಹೇಳಿ. ಅವ್ರು ಹೇಳಿದಾಗ ಸರ್ಕಾರಕ್ಕೆ ಅದನ್ನು ಪರಿಷ್ಕರಣೆ ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲಾ ಕಡೆಗೂ ವಿಸಿಟ್ ಮಾಡಲಿಲ್ಲ ಅಂತಿಲ್ಲ, ಮನೆಗೂ ಹೋಗಿಲ್ಲ. ಯಾವ ವಿಸಿಟ್ ಮಾಡಿದ್ರೆ ಯಾವ ರೀತಿ ನೀವು ವರದಿ ಹೆಂಗೆ ಈಗ ಎಲ್ಲಿ ಸ್ವಾಮಿ ಬಿಡುಗಡೆನೆ ಆಗಿಲ್ಲ, ಬಿಡುಗಡೆ ಆಗಲ್ಲ. ನಾಡಿದ್ದು ಸಮೀಕ್ಷೆ ಮಾಡುವಾಗ ಎಲ್ಲಾ ಮನೆಗಳಿಗೂ ವಿಸಿಟ್ ಮಾಡಿಲ್ಲ. ಕೆಲವರ ಅಭಿಪ್ರಾಯ ಕೆಲವರು ಬೇಡ ಮಾಡಿಲ್ಲ. ಗೊತ್ತಿದೆ ಬಂದಿಲ್ಲ, ಅದ್ರ ಬಗ್ಗೆ ಯಾವ ಮನೆಯಲ್ಲೂ ವಿಸಿಟ್ ಮಾಡಿಲ್ಲ, ಯಾರಿಗೂ ನೋಡಿಲ್ಲ. ಅದು ನೋಡಿ, ಈಗ 2015ರಿಂದ ಅವರು 18ವರೆಗೆ ಕೆಲಸ ಮಾಡಿದಾರಂದ್ರೆ ಈ 5 ವರ್ಷ ಕೆಲಸ ಮಾಡಿದಾರಲ್ಲ, ಆವಾಗ ಯಾರು ವಿಸಿಟ್ ಮಾಡಿದ್ರು ಯಾರು ವಿಸಿಟ್ ಮಾಡಿಲ್ಲ ಅಂದ್ರೆ ಅವ್ರ ಅವಧಿಲಿ ಯಾರು ಹೇಳಲಿಲ್ಲ. ಆಯ್ತಾ? ಮತ್ತೆ ಅದನ್ನ ಹೇಳ್ತೀನಿ, ಬಿಜೆಪಿ ಸರ್ಕಾರದವರು ಅದನ್ನ ರಿಸೀವ್ ಮಾಡಲಿಲ್ಲ. ಅದನ್ನ ಹಂಗೆ ಇಟ್ರು ಪೆಂಡಿಂಗ್. ಈಗ ಮಾಡ್ತೀನಿ ಅಂತ ಬಂದಾಗ ಅದ್ರಲ್ಲಿ ಏನಿದೆ ಅಂತ ನೋಡ್ಬೋದಲ್ಲ. ಅದ್ರಲ್ಲಿ ಹಾವಿದ್ಯಾ, ಇಲ್ಲ ಅಲ್ಲಿರೋ ಹಾವಿದ್ಯೋ, ಇಲ್ಲ ಬರೀ ಬುಸ್ ಅನ್ನೋ ಹಾವಿದ್ಯೋ, ಅದನ್ನ ತಿಳ್ಕೋಬೇಕಲ್ಲ. 100 ಕೋಟಿ ಖರ್ಚು ಮಾಡಿದ್ದಕ್ಕಾದ್ರೂ ಒಂದ್ ಸ್ವಲ್ಪ ಬೆಲೆ ಇರಲಿ. ನೋಡಿ, ಒಂದು ವಿಚಾರ ಹೇಳ್ತೀನಿ. 1839ರಲ್ಲಿ ಬ್ರಿಟಿಷ್ ಸರ್ಕಾರ ಕರ್ನಾಟಕದಲ್ಲಿ ಒಂದು ಸಮೀಕ್ಷೆ ಮಾಡಿತ್ತು, ಅಂತದ್ದು ಜಾತಿ ಗಣತಿ ಅಂತ. ಅದು ಬಿಟ್ರೆ ಇದೇ ಮಾಡಿರೋದು. ಇದು ಬಿಟ್ರೆ ಇವತ್ತು ನಿತೀಶ್ ಕುಮಾರ್ ಒಬ್ಬರೇನೆ ಬಿಹಾರದಲ್ಲಿ ಬಿಡುಗಡೆ ಮಾಡಿರೋದು. ಇನ್ ಯಾರೂ ಈ ದೇಶದಲ್ಲಿ ಮಾಡಿಲ್ಲ. ಈ ದೇಶದಲ್ಲಿ ಮಾಡದೇ ಇರುವಂತದನ್ನ ಮಾಡಿರುವಾಗ ನಾವ್ ಏನ್ ಮಾಡಿದರೆ ಏನ್ ನೀವು ತಪ್ಪು ಹೇಳಿದ್ರಿ ಅದನ್ನೇ ಹೇಳೋಣ. ನಾವು ಬೇಕಾದಷ್ಟು ವಿಸಿಟ್ ಮಾಡಿಲ್ಲ, ಪುನಃ ವಿಸಿಟ್ ಮಾಡಿ ಅಂತ ಹೇಳೋಣ. ನ್ಯಾಯ ಇದೆ ಅದರಲ್ಲಿ. ಆ ಕಾರಣಕ್ಕೆ ಅವರು ಸ್ವೀಕಾರ ಮಾಡಬೇಕು, ಅದನ್ನ ಬಿಡುಗಡೆ ಮಾಡ್ಬೇಕು. ಮೊದಲು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ರು. ಈಗ ಕ್ಯಾಬಿನೆಟ್ ನಲ್ಲೇ ವಿರೋಧ ಆದ್ಮೇಲೆ ಇದೆಲ್ಲ ಜನವರಿ ಕೊನೆಗೆ ಡೇಟ್ ಕೊಟ್ಟಿದ್ದಾರೆ. ಹೇಳಿದ್ರು, ಅವ್ರು ಹೇಳಿದ್ರು, ಇಲ್ಲಿಗೆ ಹೋಗಿಲ್ಲ, ಜನವರಿ ಕೊನೆಗೆ ಡೇಟ್ ಕೊಟ್ಟಿದ್ದಾರೆ. ಫೈನಲ್ ಆಗಿ ಈಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫೈನಲ್ ಮಾಡೇ ಮಾಡ್ತಾರೆ. ನಾವು ಒತ್ತಾಯ ಮಾಡ್ತಾ ಇದೀವಿ. ವರದಿ ಬಹಿರಂಗ ಆಗ್ಲಿ ಅಂತ ಹೇಳಿ. ವರದಿ ಬಹಿರಂಗ ಆದ್ರೆ ಏನಿದೆ ಅಂತ ಗೊತ್ತಾಗುತ್ತೆ. ಇಲ್ಲ, ನಾವು ಹೇಳೋದು ವರದಿ ಸರ್ಕಾರ ಮೊದಲು ಸ್ವೀಕರಿಸಬೇಕು. ಮೊದಲನೇ ಆದ್ಯತೆ ಸ್ವೀಕರಿಸಿದ ಮೇಲೆ ಅದನ್ನ ಚರ್ಚೆಗೆ ಬಿಡಬೇಕು. ಚರ್ಚೆ ಆಗಲಿ ಅಂತ ಬಹಿರಂಗವಾಗಿ ಚರ್ಚೆ ಆಗ್ಬೇಕು. ಅದರ ಆಗು ಹೋಗುಗಳ ಬಗ್ಗೆ, ಒಳಿತುಗಳ ಬಗ್ಗೆ, ಒಳಿತು ಕೆಳಿತು ಎರಡೂ ಇದೆ. ಆ ಕೆಳಿತುಗಳೇನು, ಒಳಿತುಗಳೇನು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಲಿ. ಆ ಚರ್ಚೆ ಆದಾಗ ಒಳಿತು ಜಾಸ್ತಿ ಇದ್ರೆ, ಜನರಿಗೆ ಅನುಕೂಲ ಆಗುವಂತ ಜಾಸ್ತಿ ಇದ್ರೆ ಯಾಕೆ ಬಿಡುಗಡೆ ಮಾಡಬಾರ್ದು, ಯಾಕೆ ಜಾರಿ ಕೊಡಬಾರ್ದು? ಅದು ನಮ್ಮ ವಾದ. ಹೊರಗಡೆ ಬಂದಿರ್ತಾನೆ ಗೊತ್ತಾಗುತ್ತೆ ಸರ್. ಬರ್ಬೇಕು ಸರ್. ಅದೇ ಹೇಳ್ತಾ ಈಗ ಹೊರಗಡೆ ಬಂದ್ರೆ ಏನು ಅಂತ ಅಧಿಕೃತವಾಗಿ ಗೊತ್ತಾಗುತ್ತೆ. ಅನಧಿಕೃತ ಹೊರಗಡೆ ಬರ್ಬೇಕು. ಅಧಿಕೃತವಾಗಿ ನಿಮ್ಗೆ ಬೇಕಾ, ಇವ್ರಿಗೆ ಬೇಡ, ಅದೇನಿದೆ ಲೋಪದೋಷ ಇದೆಯಾ ಅದು ಗೊತ್ತಾಗುತ್ತೆ. ಬಂದಿರ್ತಾನೆ ಗೊತ್ತಾಗುತ್ತೆ.